ಎಷ್ಟೆಲ್ಲ ಹೊಡೆದಾಡ್ತೀವಿ, ಬಡ್ದಾಡ್ತೀವಿ, ಪರದಾಡ್ತೀವಿ. ಏನಕ್ಕೋಸ್ಕರ ಹೇಳಿ? ಒಂದು ತುತ್ತು ಅನ್ನಕ್ಕೋಸ್ಕರ, ಒಂದು ಹೊತ್ತಿನ ಊಟಕ್ಕೋಸ್ಕರ. ಜೀವನ ಇಷ್ಟೇನ ಅನ್ನಿಸ್ಬಿಡುತ್ತೆ, ಇಷ್ಟು ಸಾಕಲ್ವಾ ಅಂತಲೂ ಅನ್ನಿಸ್ಬಿಡುತ್ತೆ. Jingle bell, jingle bell rock. हम जाते हैं तो पहले कह देते हैं बिल्लू बिल्लू सामा तुम्हारी जेल पार्लर से फरा अगले महीने निकाल कर। इधर देखो, इधर 1 मिनट देखोगे हैं, इधर से देखो, यहाँ से सुपरमैन निकलेगा आसमान में कैसे करके। सही है? हाँ, बात खराब नहीं होनी चाहिए। हाँ ओके, 1 मिनट ओके हो गया पूरा सुपरमैन। बात करोगे तो सुपरमैन नहीं आएगा। हाँ सुपरमैन ना ಆಗಿದ್ದಾರೆ इधर देखो, सुपरमैन आप सामने से निकलेगा। ಜೈ ಶ್ರೀರಾಮ್ ಬರುತ್ತೆ ನೋಡಿ ಇವಾಗ. ನಿಮ್ದ सुपरमैन हो ना? हाँ तो बस 1 मिनट रुको, अभी सुपरमैन पूरा निकल ಅಲ್ಲಾಡ್ಬೇಡ ಮಗುನು, ಎಸ್ ಅಂತ ಹೇಳು ಅಷ್ಟೇ. मजाक मत समझ। ವಾವ್, ಇವನು ಚೆನ್ನಾಗಿ ಬಂತಲ್ಲ ಏನು? देखो थोड़ा 1 मिनट, सुपरमैन यहाँ से निकल गया। देखो थोड़ा, हाँ ओके रिलैक्स, हाँ गुड। ಮಗರು ಹಂಗೆ ರೀ, 1 मिनट। हाँ ಆಗೋಯ್ತು ಬಂಗಾರು, ಬಂಗಾರು. ओके 1 सेकंड ओके गुड। ಏನು ಹೇಳಿದ್ರು ಅಷ್ಟೇ. ಚಿಕ್ಕಿ ಮದುವೆ, ನೀವೆಲ್ಲರೂ ಟೈಟಲಲ್ಲಿ ನೋಡಿರೋ ಥರನೇ ಚಿಕ್ಕಿ ಮದುವೆ. ಹೌದು, ನಮ್ಮ ದೀಪು ಮದುವೆ ಲಾಸ್ಟ್ ಮಂತ್ ಎಂಗೇಜ್ಮೆಂಟ್ ಆಗಿತ್ತು, ಅವಳದು ಮದುವೆ. ಹಾಗಾಗಿ ನಾವೆಲ್ಲರೂ ಎಲ್ಲ ಮದುವೆಯ ತಯಾರಿಗಳನ್ನು ಮಾಡಿಕೊಂಡು ತುಂಬಾ ನೀಟಾಗಿ ರೆಡಿ ಆಗಬೇಕು ಅಂತ ಮ್ಯಾಚಿಂಗ್ ಶಾಪಿಂಗ್ಸ್ ಎಲ್ಲ ಮಾಡಿಕೊಂಡು ಹೊರಟಿದ್ವಿ. ಇದು ನಮ್ಮ ಶಿವಮೊಗ್ಗದ ರೋಡ್ ಹೈವೇಲಿ ನಾವಿದ್ದೀವಿ. ಸ್ವಲ್ಪ ಮೊಸರನ್ನ ಬೆಳಗ್ಗೆನೇ ಎದ್ದು ಅರ್ಲಿ ಮಾರ್ನಿಂಗ್ಗೆ ರೆಡಿ ಮಾಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ತಯಾರಿನೂ ಮಾಡಿಕೊಂಡು ತುಮಕೂರಲ್ಲಿ ಚಿತ್ರಾನ್ನ ತಿಂದ್ಕೊಂಡು ನಾವು ಹೊರಟ್ವಿ ನಮ್ಮ ಶಿವಮೊಗ್ಗದ ಕುಪ್ಪಳ್ಳಿಗೆ. ಬನ್ನಿ, ಮುಂದಿನ ಸೀರೀಸಲ್ಲಿ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಮದುವೆಗಳು ಯಾವ್ಯಾವ ಶಾಸ್ತ್ರ ಹೇಗಿತ್ತು, ನಾವು ಹೇಗೆ ರೆಡಿಯಾಗಿದ್ವಿ, ಹೇಗೆಲ್ಲ ಶಾಸ್ತ್ರಗಳನ್ನು ಮಾಡಿದ್ವಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಂದಿದು ಎರಡನೇ ಮದುವೆ, ನೀಟಾಗಿ ಶಾಸ್ತ್ರಗಳೆಲ್ಲ ಸೇರಿ ಮಾಡಿದಂತಹ 2ನೇ ಮದುವೆ. ಬನ್ನಿ, ನಿಮ್ಮೆಲ್ಲರಿಗೂ ಮದುವೆಯನ್ನು ತೋರಿಸ್ತಾ ಹೋಗ್ತೀನಿ ಮುಂದಿನ ಬ್ಲಾಗಲ್ಲಿ. ಕಮಾನ್. ನೀವು ನೋಡಿದಂಥ ಹೂಗಳನ್ನು ನಮ್ಮೂರಲ್ಲಿ ಹೊಟ್ಟಂಗಿ ಮರ ಅಂತೀವಿ, ಅದ್ರ ಹೂಗಳು ತುಂಬ ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ಮದುವೆ ಆದರೆ ಈ ಸೀಸನ್ನಲ್ಲಿ ಆ ಹೂಗಳನ್ನು ಕೂಡ ಡೆಕೋರೇಷನ್ಗೆ ಹಾಕಿರ್ತಾರೆ, ತುಂಬ ಚೆಂದ. ನಮ್ಮೂರ ಮದುವೆ ಕೂಡ ನನಗೆ ತುಂಬ ನೆನಪಾಗ್ತಿತ್ತು. ನಮ್ಮೂರು ಮದುವೆ ಯಾವ ಊರಲ್ಲಿರಲಿ, ಎಷ್ಟು ದೂರ ಇರಲಿ, ಮದುವೆಗೆ ಯಾರಾದರೂ ಇನ್ವೈಟ್ ಮಾಡಿದ್ರೆ ಖಂಡಿತ ಹೋಗ್ತೀವಿ. ಯಾಕಂದರೆ ಊಟ ಅಂದರೆ ಮೊದಲೇ ಇಷ್ಟ, ಅದರಲ್ಲೂ ಮದುವೆ ಮನೆ ಊಟ ಅಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ. ಹಾಗಾಗಿ ನೀವು ಮದುವೆಗೆ ಏನಕ್ಕಪ್ಪ ಹೋಗ್ತೀರಾ ಅಂದರೆ ಹುಡುಗ ಹುಡುಗಿ ನೋಡೋಕ್ಕೆ ಅಥವಾ ಹೇಗೆ ರೆಡಿಯಾಗಿದ್ರು ನೋಡೋಕ್ಕೆ ಅನ್ನೋಕ್ಕಿಂತ ಹೆಚ್ಚಾಗಿ ಮದುವೆ ಊಟ ಮಾಡೋಕ್ಕೋಸ್ಕರ ನಾವು ಎಷ್ಟು ದೂರಕ್ಕೆ ಬೇಕಾದರೂ ಹೋಗ್ತೀವಿ. 3 ಸ್ಟಾರ್ಟ್. ಫ್ರೀ ಟೈಮ್ ಅಂತ ತುಂಬ ಬಿಸಿಲಿತ್ತು ಅಂತ ಸೈಡಿಗೆ ಗಾಡಿ ಹಾಕಿಬಿಟ್ಟು ಒಂದು ರೀಲ್ ಮಾಡೋಣ ಬಾರೋ ಅಂದರೆ ನನ್ನ ಮಗ ನಡ್ಕೊ ಬರ್ತಿದ್ದ ರೀತಿ ನೋಡಿ ಸಾಕಾಗೋಯ್ತು ನನಗಂತೂ ರೀಲ್ಸ್ ಮಾಡೋಷ್ಟಿಗೆ. ಇದು ಸುಂದರವಾಗಿರುವಂಥ ಹಚ್ಚ ಹಸಿರಿನಿಂದ ತುಂಬಿರುವಂಥ ಹುಣಸೆ ಮರ. ನನಗೆ ಗ್ರೀನ್ ಕಲರ್ ಇಷ್ಟ ಇಲ್ಲ, ಆದರೆ
ಹಸಿರು ಗಿಡ ಮರಗಳು ಅಂದರೆ ತುಂಬಾ ಇಷ್ಟ. ಫೈನಲಿ ಊರಿಗೆ ಬಂದ್ವಿ. ಬೆಳಗ್ಗೆ ಏನು ಸ್ಟಾರ್ಟ್ ಮಾಡಿದ್ದಾರೆ ನೋಡಿ, ಶಿವ ಅಂತೆ, ಶಿವಂದು ದೇವಸ್ಥಾನ ಮಾಡಿದ್ದಾರೆ. ಬನ್ನಿ ನೋಡಿ ನಮ್ಮ ಮಕ್ಕಳು ಪಾಡು ಮಾಡಿದ್ದಾ. ನೀವೇನು ಮಾಡ್ತಿದ್ದೀರಾ ಬಂಗಾರು? ಬಂಗಾರು ಬಜರಂಗಿ ಮಾಡ್ತಿದ್ದೀರಾ? ಚೆನ್ನಾಗಿದೆ ಕಣೋ ಶಿವ ಗಣೇಶನ. ಹ್ಞೂ ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್. ಹೆಂಗೆ ಮಾಡಿದೆ ಹೇಳು? ಮೊದಲು ಕಾಯಿ ಚಿಪ್ಪು, ಅದ್ರಲ್ಲಿ ಮಣ್ಣು, ಅದ್ರಲ್ಲಿ ಹಂಕೋದು, ಆಮೇಲೆ ಹಿಂಗೆ ಮಾಡಿ ಟ್ರೇಸ್ ಮಾಡೋದು. ಆಮೇಲೆ ಎರಡನ್ನೂ ಇಡಬೇಕು. ಆಮೇಲೆ ಮಣ್ಣು ತಗೊಂಡು ಅದೇನಪ್ಪ ಕಡುಬು ಮಾಡ್ತಾರಲ್ಲ, ಲೋಟದ ಕಲ್ಲು ಕಡುಬು, ಅದು ಆ ಥರದ್ದು ಒಂದು ಇಡೋದು. ಆಮೇಲೆ ಗಣೇಶ ಏನಿಲ್ಲ, ಒಂದು ಸರ್ಕಲ್ ಮಾಡೋದು, ಹಿಂಗೆ ಮೂಗೋದು, ಆಮೇಲೆ ಸೈಡಲ್ಲಿ ಇರ್ತದೆ, ಆಯ್ತು ಗಣೇಶ. ಆಮೇಲೆ ಅದೇ ಎಲೆ ಇಲ್ಲ ಅಂದರೆ ಹುಲ್ಲು ಮೇಲೆ ಇಟ್ಬಿಟ್ಟು ಹೂ ಇಡೋದು ಅಷ್ಟೇ. ಇಟ್ಕೆ ಓನ್ ಮಗನೆ ನಿಮ್ಮದು ವೇಷ ಅಷ್ಟು ಚೆಂದ ಕಾಣ್ತಿರು ಮಗನೆ. ನೀರಾ ಅಣ್ಣ ತಂದು ಕೊಡ್ತಾರೆ? ನೀರಂತ ಅಣ್ಣ ತಂದು ಕೊಡು. ಬಂಗಾರ ಇಲ್ಲಿ ನೋಡು, ಬಾ ನೀನು ತೋರಿಸು. ರೌಂಡ್ ತಿರುಗು ತಕ್ಷಣ ಎಷ್ಟು ಚಂದ ಕಾಣ್ತದೋ ನನ್ನ ಮಗ. ನಿಂಗೆ ಕಾಲು ತುಂಬ ನೋವಾಯ್ತಾ? ನೋಡ್ಕೋಬೇಕು ತಾನೆ. ಅಷ್ಟೊಂದೇನು ನೋವು ಇಲ್ಲ, ಓಡಾಡಕ್ಕೆ ಭಯ. ನಾನು ನಾಗಶ್ರೀ, ಇದು ನಮ್ಮ ಮನೆಯವರ ಇನ್ನೊಂದು ಮಾವನ ಮಗಳು, ಇವಳೊಬ್ಬಳೇ ಮಗಳು, ಅಣ್ಣ ತಮ್ಮ ಯಾರೂ ಇಲ್ಲ. ನಾವು ಇವ್ರ ಮನೆಯಲ್ಲೇ ಸ್ಟೇ ಆಗಿದ್ದರಿಂದ ನಾನು ಇವಳು ಎಲ್ಲ ಒಟ್ಟಿಗೆ ರೆಡಿ ಆಗಿಬಿಟ್ಟು ಹೋದ್ವಿ. ನೈಟು ಅಂದರೆ ಶುಕ್ರವಾರ ಬಳೆಶಾಸ್ತ್ರ ಇದ್ದಿದ್ದರಿಂದ ಹೀಗೆ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಹೋಗಿದ್ವಿ ನಾವಿಬ್ಬರು. 2 ಡೇಸ್ ಮುಂಚೆನೇ ನಾವು ಬೆಂಗಳೂರಿಂದ ಹೋಗಿದ್ದರಿಂದ ಮೆಹಂದಿ ಹಾಕಿಸ್ಕೊಂಡು ಹೋಗಿರಲಿಲ್ಲ. ಹಾಗಾಗಿ ನಾವು ತೀರ್ಥಹಳ್ಳಿಗೆ ಹೋಗಿ ಹಾಕಿಸ್ಕೊಂಡ್ವಿ. ಒಬ್ಬ ಪ್ರೆಗ್ನೆಂಟ್ ಲೇಡಿ ಬಂದು ನಮಗೋಸ್ಕರ ಪ್ರೀತಿಯಿಂದ ತಾಳ್ಮೆಯಿಂದ ಕೂತ್ಕೊಂಡು ಮೆಹಂದಿಯನ್ನು ಹಾಕೊಟ್ರು. ನಾನು ಕೈಗೆ ಕಾಲಿಗೆ ಎಲ್ಲ ಹಾಕ್ಕೊಂಡಿದ್ದೆ. ನಾಗಶ್ರೀ ಸಿಂಪಲಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಹಾಕಿಸ್ಕೊಂಡಿದ್ಲು. ಫೈನಲಿ ಎಲ್ಲ ಶಾಪಿಂಗ್ ಅದು ಇದು ಕೆಲಸಗಳನ್ನ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಇವತ್ತೇ ಸ್ಯಾಟರ್ಡೇ ಇರೋದೇ ಅರಿಶಿಣ ಶಾಸ್ತ್ರ, ಹಾಗಾಗಿ ನಾವು ಅರಿಶಿಣ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ. ನೆನ್ನೆ ಮಾಡಿದರು, ಬಟ್ ಲೈಟಾಗಿ ಒಂದು 5 ಜನ ಶಾಸ್ತ್ರವನ್ನು ಮಾಡಿದರು. ಇವತ್ತು ಅರಿಶಿಣ ಶಾಸ್ತ್ರ ಇದೆ. ಹೇಗೆಲ್ಲ ರೆಡಿ ಆಗಿರ್ತೀವಿ ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತಾ ಆಗುತ್ತೆ. ದಯವಿಟ್ಟು ಬ್ಲಾಗ್ನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವ್ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.